ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಮೊನ್ನೆ ಅಂದ್ರೆ ಮೇ 22 ಕೊಯಮತ್ತೂರಿನ ಸುಲೂರು ಬಳಿಯ ಕಣ್ಣಂಪಾಳ್ಯಂ ಕೆರೆ ಬಳಿ 10 ವರ್ಷದ ಬಾಲಕಿಯ ಶವ ಪತ್ತೆಯಾಗಿತ್ತು. ಈ ವಿಚಾರ ಇಡೀ ತಮಿಳುನಾಡಿನಾದ್ಯಂತ ಭಾರಿ ಚರ್ಚೆಗೂ ಕಾರಣವಾಗಿತ್ತು. ಅಲ್ಲದೆ ಆರೋಪಿಗಳನ್ನ ಅತಿ ಶೀಘ್ರದಲ್ಲೇ ಬಂಧಿಸಲೇಬೇಕೆಂದು ನಾನಾ ಸಂಘಟನೆಗಳಿಂದ ಹೋರಾಟ ಕೂಡ ನಡೆದಿದ್ವು. ನೂರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದ್ರು. ಅತ್ತ ಕಡೆ ಆಸ್ಪತ್ರೆ ಎದುರೇ ಮೃತ ಬಾಲಕಿಯ ಶವವನ್ನ ಇಟ್ಟು ಆರೋಪಿಗಳಿಗೆ ಗಲ್ಲು ಶಿಕ್ಷೆ ಆಗಬೇಕೆಂದು ಬಾಲಕಿಯ ಪೋಷಕರು ಆಕ್ರೋಶ ವ್ಯಕ್ತಪಡಿಸಿದ್ರು. ಈ ಪ್ರಕರಣ ತಮಿಳುನಾಡು ರಾಜ್ಯ ರಾಜಕೀಯದಲ್ಲಿ ಭಾರಿ ಕೋಲಾಹಲ ಎಬ್ಬಿಸ್ಬಿಟ್ಟಿತ್ತು. ಆದರೆ ಈ ಪ್ರಕರಣ ಇಡೀ ದೇಶದಾದ್ಯಂತ ಸದ್ದು ಮಾಡಿದ್ದು ಅಂದ್ರೆ ತನಿಖೆಗಿಳಿದ ಪೊಲೀಸ್ ಅಧಿಕಾರಿಗಳ ಉಡಾಫೆ, ಬೇಜವಾಬ್ದಾರಿ ಹಾಗೂ ಲಜ್ಜೆಗೇಡಿತನದಿಂದ. ಈ ವಿಚಾರವೇ ತಮಿಳುನಾಡಿನ ಮುಖ್ಯಮಂತ್ರಿ ಸಿ ಜೋಸೆಫ್ ವಿಜಯ್ ಅವರಿಗೆ ಮುಜುಗರಕ್ಕೂ ಮತ್ತು ಆಕ್ರೋಶಕ್ಕೂ ಕಾರಣವಾಯಿತು. ಕೂಡಲೇ ಇಂದು ಮುಂದೆ ಯೋಚಿಸದೆ ಆ ಪೊಲೀಸ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿ ಅಂತ ಆದೇಶ ಹೊರಡಿಸ್ಬಿಟ್ರು. ಇದೀಗ ಒಂದು ಸಣ್ಣ ಪ್ರಮಾದ ಆ ಮಹಿಳಾ IPS ಅಧಿಕಾರಿಯ ಸರ್ಕಾರಿ ಕೆಲಸವನ್ನೇ ಅಲುಗಾಡಿಸ್ಬಿಟ್ಟಿದೆ. ಜೊತೆಗೆ ಎಡಬಲ ಕೂತಿದ್ದ 2 ಪುರುಷ ಅಧಿಕಾರಿಗಳಿಗೂ ಬಿಸಿ ತಟ್ಟಿದೆ. ಅಷ್ಟಕ್ಕೂ ಆ ಪ್ರಕರಣದ ಅಪ್ಡೇಟ್ ಏನು ಅದೆಲ್ಲವನ್ನ ಈ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೀನಿ. ಆದ್ರೆ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಎಲ್ಲಾ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ಮೊನ್ನೆಯಿಂದ ವೈರಲ್ ಆಗ್ತಾ ಇರುವ ವಿಡಿಯೋ ಒಂದರಲ್ಲಿ ಸುತ್ತಲೂ ಜನಸಮೂಹ ಹಾಗೂ ಟಿವಿ ಮಾಧ್ಯಮ ಮಿತ್ರರು ತಮಿಳುನಾಡು ಮುಖ್ಯಮಂತ್ರಿ ವಿಜಯ್ ಅವರನ್ನ ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡಿದ್ರು. 10 ವರ್ಷದ ಬಾಲಕಿಯ ಅತ್ಯಾಚಾರ, ಕೊಲೆಯಾಗಿರೋ ದುರಂತವನ್ನೇ ಮುಂದಿಟ್ಕೊಂಡು ತಮಿಳುನಾಡಿನಲ್ಲಿ ಮಹಿಳೆಯರ ಸುರಕ್ಷತೆಯ ಬಗ್ಗೆ ಯಾವ ರೀತಿಯ ಕ್ರಮಗಳನ್ನ ತೆಗೆದುಕೊಳ್ತಿದ್ದೀರಿ, ನೀವು ಕೂಡ ಸುಮ್ಮನಾಗ್ತೀರಾ ಅನ್ನೋ ಖಾರವಾದ ಪ್ರಶ್ನೆಗಳ ಸುರಿಮಳೆಯನ್ನೇ ಎಸೆದಿದ್ರು ಸಿಎಂ ವಿಜಯ್ ಅವರಿಗೆ. ಈ ಪ್ರಶ್ನೆಗಳಿಗೆ ಸಮಾಧಾನವಾಗಿ ಉತ್ತರಿಸಿದ ದಳಪತಿ ವಿಜಯ್ ಕೇಳಿದ ಪ್ರಶ್ನೆಗೆ ಜವಾಬ್ ನೀಡಿದ್ರು. ಆದ್ರೆ ಇದೇ ವಿಡಿಯೋವನ್ನ ಮುಂದಿಟ್ಕೊಂಡು ರಾಜಕೀಯವಾಗಿ ಬಳಸಿಕೊಳ್ಳುವ ಹುನ್ನಾರ ನಡೆದಿತ್ತು. ಆ ವಿಡಿಯೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹರಿದು ಬಿಡಲಾಯಿತು. ಅದರಲ್ಲೂ ನೆಟ್ಟಿಗರ ಆಕ್ರೋಶ, ಮೆಸೇಜಸ್ ಇನ್ನಿಲ್ಲದ ಕ್ರಾಂತಿಯನ್ನೇ ಮಾಡ್ತಿತ್ತು. ಚುನಾವಣೆಗೂ ಮೊದಲು ಜೋಸೆಫ್ ವಿಜಯ್ ತಮಿಳುನಾಡಿನಾದ್ಯಂತ ಮಹಿಳೆಯರು ಸುರಕ್ಷಿತವಾಗಿಲ್ಲ ಎಂದು DMK ವಿರುದ್ಧ ಮಾತನಾಡಿದ್ರು. ಈಗ ಅಧಿಕಾರಕ್ಕೆ ಬಂದ ನಂತರ ತಮಿಳುನಾಡಿನಲ್ಲಿ ಹೆಚ್ಚುತ್ತಿರುವ ಅಪರಾಧಗಳು ಮತ್ತು ಮಹಿಳೆಯರ ಮೇಲೆ ನಡೆಯುತ್ತಿರುವ ದೌರ್ಜನ್ಯಗಳ ಬಗ್ಗೆ ತುಟಿ ಬಿಚ್ಚುತ್ತಿಲ್ಲ. ಅವರ ಅಂಧ ಅಭಿಮಾನಿಗಳು ತಮ್ಮ ದೇವರನ್ನ ಪ್ರಶ್ನೆ ಮಾಡುತ್ತಿಲ್ಲ ಯಾಕೆ ಅಂತ. ಒಂದು ವೇಳೆ DMK ಆಗಿದ್ದಿದ್ರೆ ಸರ್ಕಾರವನ್ನ ದೂಷಿಸ್ತಿದ್ರು. ಇದೀಗ TVK ಅಲ್ವಾ, ಹಾಗಾಗಿ ಸಾರ್ವಜನಿಕರನ್ನ ದೂಷಿಸಿ ಎಂದು ಬರ್ತಿದ್ರು. ಆದ್ರೆ ಈ ವಿಡಿಯೋ ಮಾರ್ಚ್ ತಿಂಗಳಲ್ಲಿ ಚಿತ್ರೀಕರಿಸಿದ್ದು. ರಾಜಕೀಯ ದುರ್ಬಳಕೆಗಾಗಿ ಎಡಿಟ್ ಮಾಡಿ ಈ ರೇಪ್ ಕೇಸ್ಗೆ ಹೋಲಿಕೆ ಮಾಡಿದ್ದಾರೆ ಎಂಬುದು ತದನಂತರದಲ್ಲಿ ಬಯಲಾಗಿದೆ. ಈ ಪ್ರಕರಣವನ್ನೇ ಮುಂದಿಟ್ಕೊಂಡ DMK TVK ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿತು. ಆದ್ರೆ ಈ ಪ್ರಕರಣದಿಂದ ಕೆಂಡಾಮಂಡಲವಾಗಿರುವ ಸಿಎಂ ವಿಜಯ್ ಕೆಟ್ಟ ದೃಷ್ಟಿ ಬಿದ್ದದ್ದು ಆ IPS ಅಧಿಕಾರಿಗಳ ಮೇಲೆ. ಅಸಭ್ಯ ವರ್ತನೆ ತೋರಿದ 3 ಅಧಿಕಾರಿಗಳನ್ನು ಅಮಾನತು ಮಾಡಿ ಆದೇಶ ಹೊರಡಿಸಿದ್ದಾರೆ. ಈ ಬಗ್ಗೆ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಸಿಎಂ ವಿಜಯ್ ಇಂತಹ ಘಟನೆಗಳನ್ನ ಸಹಿಸುವುದಿಲ್ಲ. ಈ ಭೀಕರ ಘಟನೆಯು ತೀವ್ರ ದುಃಖ ಮತ್ತು ಆಘಾತವನ್ನ ಉಂಟು ಮಾಡಿದೆ. ಇಂಥ ಅಮಾನವೀಯ ಮತ್ತು ಕ್ಷಮಿಸಕ್ಕೂ ಅರ್ಹವಲ್ಲದ ಅಪರಾಧ ಕೃತ್ಯಗಳನ್ನ ನಮ್ಮ ಸಮಾಜದಲ್ಲಿ ಎಂದಿಗೂ ಸಹಿಸಲು ಸಾಧ್ಯವಿಲ್ಲ ಎಂದು ಪೋಸ್ಟ್ ಮಾಡಿದ್ದಾರೆ. ಮುಖ್ಯಮಂತ್ರಿಗಳಿಂದ ಭರವಸೆ ಸಿಗುವವರೆಗೆ ಶವಾಗಾರದಿಂದ ಮೃತದೇಹವನ್ನ ಪಡೆದುಕೊಳ್ಳಲು ಬಾಲಕಿಯ ಕುಟುಂಬಸ್ಥರು ನಿರಾಕರಿಸಿದ ನಂತರ ಸಿಎಂ ವಿಜಯ್ ಈ ಪ್ರತಿಕ್ರಿಯೆ ನೀಡಿದ್ರು. ಅಷ್ಟಕ್ಕೂ ಏನದು ಅಸಭ್ಯ ವರ್ತನೆ? ಆ IPS ಅಧಿಕಾರಿ ಯಾರು? ಅವರ ಮುಂದಿನ ಬದುಕು ಏನಾಗಬಹುದು ಅನ್ನೋದನ್ನ ನೋಡ್ತಾ ಹೋಗೋಣ. ಸ್ನೇಹಿತರೆ, ಒಂದು ಕೇಸ್ ಬಗ್ಗೆ ಮೀಡಿಯಾ ವರದಿ ನೀಡಬೇಕೆಂದ್ರೆ ಅದೊಂದು ಪೊಲೀಸ್ ಅಧಿಕಾರಿಯ ದಕ್ಷತೆಯನ್ನ ತೋರಿಸುತ್ತೆ. ಆ ಪ್ರಕರಣದ ಆಳ, ಅಗಲ ಹಾಗೂ ಆ ಕೇಸ್ ಅದೆಷ್ಟು ಸೆನ್ಸಿಟಿವ್ ಅನ್ನೋದನ್ನ ಸೂಚಿಸುತ್ತೆ. ಒಂದು ಹೆಣ್ಣಿಗೆ ಮಾತ್ರ ಹೆಣ್ಣಿನ ನೋವು ಕಾಣಿಸುತ್ತೆ ಅಂತಾರೆ.
ಅಂಥದ್ರಲ್ಲಿ ಓರ್ವ IPS ಅಧಿಕಾರಿಯಾಗಿ ಮಾಧ್ಯಮದ ಮುಂದೆ ಲಜ್ಜೆಗೆಟ್ಟವಳಂತೆ ವರ್ತಿಸೋದು ಆ ನಾಗರಿಕ ಸಮಾಜ ಒಪ್ಪಿಕೊಳ್ಳಲಾರದ್ದು. ಆಕೆ ಸಾಮಾನ್ಯಳಾದರೆ ಈ ಪ್ರಕರಣದ ಗಂಭೀರತೆಯ ಅರಿವಿಲ್ಲ ಅನ್ನೋದು ತಿಳಿಯುತ್ತೆ. ಆದರೆ ಭಾರತದ ಪೊಲೀಸ್ ಆಡಳಿತ ಸೇವೆಯ ಉನ್ನತ ಅಧಿಕಾರಿಯಾಗಿ ನೊಂದವರ ಧ್ವನಿಯಾಗಬೇಕಿದ್ದವಳು ಅತ್ಯಾಚಾರ, ಕೊಲೆಯಂಥ ಸೂಕ್ಷ್ಮ ಪ್ರಕರಣದಲ್ಲಿ ಈ ರೀತಿಯಾಗಿ ವರ್ತಿಸಿದ್ದೇ ಇದೀಗ ಇಡೀ ಭಾರತದಾದ್ಯಂತ ಸುದ್ದಿಯಲ್ಲಿದೆ. ಅಷ್ಟಕ್ಕೂ ಮೊದಲಿಗೆ ಏನಾಯ್ತು ಅನ್ನೋದನ್ನ ಹೇಳ್ತೀನಿ ಕೇಳಿ. ಈ ನಗುಮುಖದ ಸುಂದರಿ ಏನ್ ಸಾಮಾನ್ಯದವಳಲ್ಲ. ಕೊಯಮತ್ತೂರಿನ IGP ಅಂದ್ರೆ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ಪಶ್ಚಿಮ ವಲಯ, ಹೆಸರು RV ರಮ್ಯಾ ಭಾರತಿ. ಇಂಥ ಸೂಕ್ಷ್ಮ ಪ್ರಕರಣದ ಬಗ್ಗೆ ವರದಿಗಾರರೊಂದಿಗೆ ಮಾತನಾಡುವ ಮೊದಲು ನಗುತ್ತಾ, ಹರಟೆ ಹೊಡೆಯುತ್ತಾ, ಮುಷ್ಟಿ ತಿವಿದುಕೊಳ್ಳುತ್ತಾ ಅಸಹ್ಯ ಹುಟ್ಟಿಸುವಂತೆ ನಗ್ತಾ ಇದ್ರು. ಈ ದೃಶ್ಯ ವೈರಲ್ ಆಗ್ತಿದ್ದಂತೆ ತೀಕ್ಷ್ಣವಾದ ಪ್ರತಿಕ್ರಿಯೆಗಳು ವ್ಯಕ್ತವಾದವು. ಇಂಥ ಸೂಕ್ಷ್ಮ ಪ್ರಕರಣದಲ್ಲಿ ಈ ಅಧಿಕಾರಿಯ ಲಜ್ಜೆಗೇಡಿತನವನ್ನ ಉಗಿದು ಉಪ್ಪಿನಕಾಯಿ ಹಾಕ್ಬಿಟ್ರು. ಇಡೀ ರಾಜ್ಯ ಆ ಬಾಲಕಿಯ ಕ್ರೂರ ಹತ್ಯೆಗೆ ದುಃಖಿಸುತ್ತಿದೆ. ಆದ್ರೆ ಈ ಅಧಿಕಾರಿ ಕಿಸಿಯುತ್ತಾ ಹರಟೆ ಹೊಡೆಯುತ್ತಿದ್ದಾಳೆ, ಮೂರು ಬಿಟ್ಟವಳು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಬರೆದಿದ್ರು. ಅಷ್ಟರಲ್ಲಾಗ್ಲೇ ಈ ಪ್ರಕರಣದ ಕಾವು ಆಡಳಿತಾರೂಢ TVK ಸರ್ಕಾರದ ವಿರುದ್ಧ ಪ್ರತಿಭಟನೆಗಳು ಮತ್ತು ರಾಜಕೀಯ ದಾಳಿಗಳಿಗೆ ಕಾರಣವಾಗಿತ್ತು. ಅದರಲ್ಲೂ ತಮಿಳುನಾಡು ಕೈಗಾರಿಕಾ ಸಚಿವೆ S ಕೀರ್ತನಾ ಅವರು ಈ ಪೊಲೀಸ್ ಅಧಿಕಾರಿ ನಗುತ್ತಿರುವ ವಿಡಿಯೋ ತೋರಿಸಿದ ನಂತರವೇ ಈ ಕೇಸ್ ಮತ್ತಷ್ಟು ತೀವ್ರ ಸ್ವರೂಪ ಪಡೆದುಕೊಳ್ತು. ಇನ್ನು ಈ IGP ರಮ್ಯಾ ಭಾಸ್ಕರ್ ಯಾರು, ಅವರ ಹಿನ್ನೆಲೆಯಾದ್ರೂ ಏನು ಅನ್ನೋದನ್ನ ನೋಡಿದ್ರೆ, ರಮ್ಯಾ ಯಾವುದೇ ಕೋಚಿಂಗ್ ಸೆಂಟರ್ಗೆ ಹೋಗದೆ ದಿನಕ್ಕೆ 15 ಗಂಟೆಗಳ ಕಾಲ ಮನೆಯಲ್ಲೇ ಅಧ್ಯಯನ ಮಾಡಿ ತಮ್ಮ ಮೊದಲ ಪ್ರಯತ್ನದಲ್ಲೇ, ಅಂದರೆ ಕೇವಲ 21ನೇ ವಯಸ್ಸಿನಲ್ಲೇ ಸಿವಿಲ್ ಸರ್ವಿಸಸ್ ಪರೀಕ್ಷೆ ಪಾಸ್ ಮಾಡಿದ್ರು. ಚೆನ್ನೈನ ಸ್ಟೆಲ್ಲಾ ಮೇರಿಸ್ ಕಾಲೇಜ್ನಿಂದ ಸಮಾಜಶಾಸ್ತ್ರದಲ್ಲಿ ಪದವಿ ಪಡೆದ ಇವರು ಹೆತ್ತವರಂತೆ ದೇಶ ಸೇವೆ ಮಾಡಬೇಕೆಂಬ ಹಂಬಲದಿಂದ ಪೊಲೀಸ್ ಇಲಾಖೆ ಸೇರಿದ್ರು. ತಮಿಳುನಾಡು ಕೇಡಾರ್ ಅಧಿಕಾರಿಯಾಗಿ ಅಧಿಕಾರ ವಹಿಸಿಕೊಂಡ ದಿನದಿಂದಲೂ ರಮ್ಯಾ ಭಾರತಿ ಮಹಿಳೆಯರು ಮತ್ತು ಮಕ್ಕಳ ಸುರಕ್ಷತೆಗೆ ಮೊದಲ ಆದ್ಯತೆ ನೀಡಿದ್ದಾರೆ. ಹಿಂದೆ ಹೊಸೂರು ಮತ್ತು ಕೊಯಮತ್ತೂರಿನಲ್ಲಿ ಮಹಿಳೆಯರು ಠಾಣೆಗೆ ಬರಲು ಹೆದರಿದಾಗ ಇವರೇ ಖುದ್ದಾಗಿ ಅವರ ಸ್ಥಳಗಳಿಗೆ ಹೋಗಿ ನ್ಯಾಯ ಕೊಡಿಸಿದ್ರು. ಇನ್ನು ಅಪರಾಧಿಗಳ ಅಡ್ಡೆ ಎನ್ಸ್ಕೊಂಡಿದ್ದ ಉತ್ತರ ಚೆನ್ನೈನ ಜಂಟಿ ಆಯುಕ್ತರಾಗಿದ್ದಾಗ ತಾವೇ ಖುದ್ದಾಗಿ ರಾತ್ರಿ ವೇಳೆ ಒಂಟಿಯಾಗಿ ಸೈಕಲ್ ಗಸ್ತು ತಿರುಗುವ ಮೂಲಕ ಇಡೀ ನಗರದ ಚಿತ್ರಣವನ್ನೇ ಬದಲಿಸಿದರು. ಪಶ್ಚಿಮ ವಲಯದ IG ಆದ ಮೇಲೂ ಮಹಿಳೆಯರಿಗಾಗಿ ವಿಶೇಷ ಹೆಲ್ಪ್ ಲೈನ್ ಹಾಗೂ ವಾರಕ್ಕೊಮ್ಮೆ ಪರಿಶೀಲನಾ ಸಭೆಗಳನ್ನ ನಡೆಸ್ತಾ ಬಂದಿದ್ದಾರೆ. ಇಷ್ಟೆಲ್ಲ ಸಾಧನೆ ಮತ್ತು ದಕ್ಷತೆಯ ನಡುವೆಯೂ ಪತ್ರಿಕಾಗೋಷ್ಠಿಯ ದಿನದ ಒಂದು ಅಚಾತುರ್ಯ ಅವರ ವಿರುದ್ಧ ಟೀಕೆಗಳ ಪ್ರಹಾರ ನಡೆಯಲು ಕಾರಣವಾಯಿತು. ಅಪ್ರಾಪ್ತ ಬಾಲಕಿಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣದ ತನಿಖೆಯನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿ ಕೇವಲ 10 ಗಂಟೆಗಳ ಒಳಗೆ ಅಪರಾಧಿಗಳನ್ನ ಕಟಕಟೆಗೆ ತಂದು ನಿಲ್ಲಿಸಿದ್ದ ಖದರ್ IG ರಮ್ಯಾ ಭಾರತಿ ಅವರಿಗೆ ಸಲ್ಲುತ್ತೆ. ಆದರೆ ಒಂದು ಉಡಾಫೆ, ಒಂದು ಮೈಮರೆತ ಕ್ಷಣ ಅವರ ಬದುಕಿನಲ್ಲಿ ಬ್ಲಾಕ್ ಮಾರ್ಕ್ ಮಾಡಿಬಿಟ್ಟಿದೆ. ಹಾಗಾದ್ರೆ ಅವರ ಮುಂದಿನ ಭವಿಷ್ಯ ಏನಾಗಬಹುದು ಅನ್ನೋದನ್ನ ಕಾನೂನುಬದ್ಧವಾಗಿ ನೋಡಿದ್ರೆ, IPS ಅಧಿಕಾರಿಯೊಬ್ರು ಸಸ್ಪೆಂಡ್ ಆದ್ರು ಅಂದ್ರೆ ಅವರ ಕೆರಿಯರ್ ಮುಗಿದೇ ಹೋಯ್ತು ಅಂತಲ್ಲ, ಆದ್ರೆ ಅವರ ವೃತ್ತಿ ಬದುಕಿಗೆ ದೊಡ್ಡ ಹೊಡೆತ ಬಿದ್ದಂತೆ ಲೆಕ್ಕ. ಸಸ್ಪೆನ್ಷನ್ ಅಂದ್ರೆ ಟೆಂಪ್ರವರಿ ಪನಿಷ್ಮೆಂಟ್. ಆ ಅಧಿಕಾರಿಯನ್ನು ಕೆಲಸದಿಂದ ದೂರ ಇಡೋದು, ಆದ್ರೆ ಟರ್ಮಿನೇಟ್ ಮಾಡಲ್ಲ. ಸಸ್ಪೆನ್ಷನ್ ಸಮಯದಲ್ಲಿ ಕೆಲಸ ಕಾರ್ಯವಿಲ್ಲದೆ ವಿಶ್ರಾಂತಿ ಪಡಿಬೇಕು. ಯಾವುದೇ ಪೋಸ್ಟಿಂಗ್ ಕೊಡೋದಿಲ್ಲ, ಫುಲ್ ಸ್ಯಾಲರಿ ಸಿಗೋದಿಲ್ಲ, ಸಬ್ಸಿಸ್ಟೆನ್ಸಿ ಅಲೋವೆನ್ಸ್ ಅಂತ ಅರ್ಧ ಸಂಬಳ ಸಿಗುತ್ತೆ. ಯಾವುದೇ ಪವರ್ ಆಗ್ಲಿ ಅಥಾರಿಟಿ ಆಗ್ಲಿ ಇರೋದಿಲ್ಲ. ಜೊತೆಗೆ ಪ್ರಕರಣದ ತನಿಖೆಯನ್ನು ಎದುರಿಸಬೇಕಾಗುತ್ತೆ. ಎನ್ಕ್ವೈರಿ ನಂತರ ಆರೋಪ ಸಾಬೀತಾಗದಿದ್ದರೆ ಮತ್ತೆ ಡ್ಯೂಟಿಗೆ ಜಾಯಿನ್ ಆಗಬಹುದು. ಸಸ್ಪೆನ್ಷನ್ ಪೀರಿಯಡ್ ಕೌಂಟ್ ಆಗುತ್ತೆ. ತದನಂತರದಲ್ಲಿ ಕೆರಿಯರ್ ನಾರ್ಮಲ್ ಆಗೋ ಚಾನ್ಸ್ ಇರುತ್ತೆ. ಒಂದ್ ವೇಳೆ ಆರೋಪ ಸಾಬೀತಾದ್ರೆ ಎಚ್ಚರಿಕೆಯ ಜೊತೆಗೆ ಅವರ ಇನ್ಕ್ರಿಮೆಂಟ್ ಸ್ಟಾಪ್ ಆಗುತ್ತೆ. ಯಾವುದೋ ಅಜ್ಞಾತ ಸ್ಥಳಕ್ಕೆ ಎತ್ತಂಗಡಿ ಮಾಡ್ತಾರೆ. ಪ್ರಮೋಷನ್ ಡಿಲೇ ಆಗುತ್ತೆ. ಒಂದ್ ವೇಳೆ ಅವರ ವಿರುದ್ಧ ಸೂಕ್ಷ್ಮ ಆರೋಪ ಸಾಬೀತಾದ್ರೆ ಜಾಬ್ ಡಿಸ್ಮಿಸಲ್ ಅಥವಾ ರಿಮೂವಲ್, ಪೆನ್ಷನ್ ಬೆನಿಫಿಟ್ಸ್ ಕೂಡ ಕಟ್ ಆಗುತ್ತೆ. ಮುಂದೆಂದೂ ಯಾವ ಸರ್ಕಾರಿ ಹುದ್ದೆಯೂ ಸಿಗೋದಿಲ್ಲ. ಇದೆಲ್ಲದರ ಜೊತೆಗೆ ರೆಪ್ಯುಟೇಷನ್ ಡ್ಯಾಮೇಜ್ ಆಗುತ್ತೆ. ರಾಜಕೀಯ ಹಾಗೂ ಸಾರ್ವಜನಿಕ ಒತ್ತಡ ಹೆಚ್ಚಾಗುತ್ತದೆ. ಕೆಲಸಕ್ಕೆ ಬಾರದ ಹುದ್ದೆಗಳನ್ನ ನೀಡಲಾಗುತ್ತೆ. ಕೆಲವು IPS ಅಧಿಕಾರಿಗಳು ಸಸ್ಪೆನ್ಷನ್ ಆದ್ಮೇಲೆ ಮತ್ತೆ ಸ್ಟ್ರಾಂಗ್ ಕಮ್ ಬ್ಯಾಕ್ ಮಾಡಿದ್ದಾರೆ.
ಆದ್ರೆ ಕೆಲವರು ಶಾಶ್ವತವಾಗಿ ಕೆಲಸ ಕಳ್ಕೊಂಡಿದ್ದಾರೆ. ಹೀಗೆ ಹಲವಾರು IPS ಅಧಿಕಾರಿಗಳು ಸಸ್ಪೆಂಡ್ ಆಗಿಯೂ ಸೇವೆ ಸಲ್ಲಿಸ್ತಾ ಇದ್ದಾರೆ. ಆದ್ರೆ ಅದರ ಎಫೆಕ್ಟ್ ಮಾತ್ರ ಸರ್ವಿಸ್ ಮುಗಿಯುವವರೆಗೂ ಇದ್ದೇ ಇರುತ್ತೆ. ಇನ್ನೂ 3 IPS ಅಧಿಕಾರಿಗಳ ದುರ್ನಡತೆಗೆ ಸಿಎಂ ಕಚೇರಿಯಿಂದಲೇ ನೋಟಿಸ್ ಹೊರಡಿಸಿದ್ದು 3 ಅಧಿಕಾರಿಗಳ ಸಸ್ಪೆಂಡ್ ಆದೇಶ ಈ ಕೂಡಲೇ ಜಾರಿಯಾಗುತ್ತದೆ. ಅಲ್ಲದೆ ತಕ್ಷಣದಿಂದಲೇ ಅವರ ವಿರುದ್ಧ ತನಿಖೆ ಹಾಗೂ ಗರಿಷ್ಠ ಕಾನೂನು ಶಿಕ್ಷೆ ವಿಧಿಸಲಾಗುವುದಾಗಿ ತಿಳಿಸಿದೆ. ಅಂತೂ ಈ ಬಾಲಕಿಯ ರೇಪ್ ಅಂಡ್ ಮರ್ಡರ್ ಪ್ರಕರಣದ ತೀವ್ರತೆಯನ್ನ ಅರಿತಿದ್ದವರು ತುಂಬಿದ ಸಭೆಯಲ್ಲಿ ಅಸಭ್ಯವಾಗಿ ವರ್ತಿಸಿದ ಆ 3 ಅಧಿಕಾರಿಗಳ ಮಾನ ಇಡೀ ದೇಶದಾದ್ಯಂತ ಹರಣವಾಗ್ಬಿಟ್ಟಿದೆ. ಆರಕ್ಷಕರು ಅನ್ನೋ ಹೆಸರಿಟ್ಕೊಂಡು ಸಮಾಜದ ಶಾಂತಿಯನ್ನು, ಸಾರ್ವಜನಿಕರ ಹಿತವನ್ನ ಕಾಯ್ಬೇಕಾಗಿರುವ ಪೊಲೀಸ್ ಅಧಿಕಾರಿಗಳೇ ಹೀಗೆ ಲಜ್ಜೆಗೆಟ್ಟವರಂತೆ ವರ್ತಿಸಿದ್ರೆ ನ್ಯಾಯಕ್ಕಾಗಿ ಹೋರಾಡುವ ಸಾಮಾನ್ಯರ ಪಾಡೇನು ಅನ್ನೋದು ಈ ಸಮಾಜ ಕೇಳಿ. ಇಂಥ ಬೇಜವಾಬ್ದಾರಿ ಅಧಿಕಾರಿಗಳಿಗೆ ತಕ್ಕ ಶಿಕ್ಷೆ ಆದಲ್ಲಿ ಮುಂದೆ ಇಂತಹ ಘಟನೆಗಳು ಮರುಕಳಿಸಲಾರದು. ಅಂತೂ ತಮಿಳುನಾಡಿನ ಸಿಎಂ ವಿಜಯ್ ಅವರ ತ್ವರಿತ ನಿಲುವಿಗೆ ಇದೀಗ ಭಾರಿ ಪ್ರಶಂಸೆ ವ್ಯಕ್ತವಾಗ್ತಾ ಇದ್ದು, ಮುಂದುವರಿಯಿರಿ ಎಂಬ ಶುಭಾಶಯಗಳು ಹರಿದಾಡ್ತಿವೆ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ನಮಸ್ಕಾರ.